ಈ ಶ್ರಾವಣ ಬಂದ್ರೆ ಸಾಕು ನೋಡು, ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮುಗಿಯಂಗ ಇಲ್ಲ. ಮನೆ ಮ್ಯಾಲ ಏಟು ಎಲೆ ಪಲಿ ಉದುರಿ ಚಪಾಟಿ ಅಂದ್ರೆ ಚಪಾಟಿ. ತೆಗಿಲಿಲ್ಲ ಹೊರತು ಏನೇನು ಹೋಗಂಗಿಲ್ಲ ನೋಡಿ. ಯಾ ನಮನಿ ಬಿದ್ದತಿ ಹುಲ್ಲು, ಏನದು ಹುಲ್ಲು ಅಂತ ನೋಡು. ಇದು ಗಿಡಗಳದು ಎಲೆಗಳು ಹಂಗ ರಪ 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 ಮನೆ ಮ್ಯಾಲೆ ಉದುರ್ತಾವ. ಓಸು ನಾವು ತೆಗೆ ಸಾಕಾಗೋಕತ್ ನೋಡಿ ನನಗಂತ್ರನ. ಆ ಹುಡುಗಿ ಹತ್ತನಿ ಅಂತ ನನ್ನ ಸೊಸಿ ಅದನ್ನೇನು ಹತ್ಬಿಡ್ಸೋದು ಮತ್ತೆ ಅಂತಂದು ನಮಗೆ ರೂಢಿ ಐತಿ, ಯಾವಾಗಲೂ ನಾವು ಮಾಡ್ಕೊತ ಬಂದವಲ್ಲ. ಅದನ್ನೇನು ಹತ್ಸೋದು ಅಂತ ನಾನು ಹತ್ತೆಂತರ ಸರಿ ದೊಡ್ಡ ಅಂದೆ ಕೆಳಗಿಳಿಬೇಕು. ಇತ್ಲದಾಗ ಓಸು ಬಾಂಡೆ ಹಾಕಿ ಅಂತ ಅಂದಿದ್ದೆ. ಏನು ಬಾಂಡೆ ಹಾಕೊಂತ ತಿಕ್ಕೊಂತ ಕುಂತಾಳ ಏನೋ ಗೊತ್ತಿಲ್ಲ. ಇಲ್ಲಕ್ರ ಇಟತಿಗೆ ಬಂದ್ಬಿಡ್ತದ್ಲಿ ಇಲ್ಲಿ. ನೋಡ್ತಾನೆ ಇತ್ಲದಾಗ ಏನು ಮಾಡಕತ್ತಾಳೆ ಏನೋ ಓಟಿ ದುಳ ಅಂದು ಕೆಳಗಿಳಿದು ಒಳಗ ದುಳ ಅನ್ನೋದೈತಿ. ಇನ್ನೇನು ಬಂದಾಗ್ಬಿಡ್ತು ಗುರುವಾರನ. ಈಗೇನು ಎಂತ 2 ದಿವಸ ಅಮಾಸಿ 2 ದಿವಸ ಉಣಿವು ಬರ್ತಾವೆ. ಅಲ್ಲೇ ಬುಧವಾರ ಸಂಜಿಕೆಗೆ ಬಂದತಂತ. ಇನ್ನು ಅದಕ್ಕೂ ಎಲ್ಲ ತಯಾರಿ ಮಾಡ್ಕೊಳ್ಳೋದೈತಿ. ಇನ್ನು ಹಾಸಿಗೆನ ಹೋಗೋದು ಹಾಕ್ಕೋಬೇಕು. ನೋಡೋಣ ಹೊಳಿಗೆ ಹೋಗಿ ಹಾಸಿಗೆನ ಹಿಂಡು ಹಾಕ್ಕೊಂಬರ್ಬೇಕು. ಫಸ್ಟ್ ಬಾಂಡೆ ಆಗಿ ಮನೆ ಎಲ್ಲ ಧೂಳ ಕುಡ್ಕೊಂಡು ಒಂದಿಟ್ಟು ಅಡುಗೆ ಮನೆ ಹಸಿನ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಚಲೋ ಆಕತಿ. ಅದ್ರಾಗ ಇವತ್ತು ಭಾನುವಾರ ಇದು ಏನು ಮಟನ್ ತರಕ್ಕೆ ಹೋಗೈತೋ ಏನೋ ಗೊತ್ತಿಲ್ಲ. ಇವತ್ತು ಲಾಸ್ಟ್ ಅಲ್ಲ, ಇವತ್ತು ಲಾಸ್ಟ್ ತಿನ್ನೋದು. ಇನ್ನೇನು ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡೆ ಅಂದರೆ ಏನು ತಿನ್ನು ಕೊಡಿಸಲ್ಲ ನಾನು ಅನ್ನೋದು ಗೊತ್ತೈತಿ. ಇದಕ್ಕೆ ಎಲ್ಲಿ ತೊಗೊಂಬರಕ್ಕೆ ಹೋಗೈತೋ ಏನೋ ಗೊತ್ತಿಲ್ಲ. ಅದು ತೊಗೊಂಬಂತಂದ್ರೆ ಅದನ್ನು ಮಾಡಿ ಇಟ್ಟು ಮತ್ತೆ ಸ್ವಚ್ಛತೆ ಮಾಡ್ಕೊಳ್ಳೋದೈತಿ. ನಾಳೆ ಇನ್ನು ಸೋಮವಾರ ಒಂದು ವಾರ ಒಂದು ಏನು ಮಾಡೋದು ಏನು ಅನ್ನಂಗೈತಿ ನನಗಂತ್ರ. ಇದೊಂದಿಟ್ಟು ಸ್ವಚ್ಛ ಮಾಡ್ಕೊಂಡು ಹೋಗ್ತಾನೆ ಲಗು. ಮನ್ಯಾಗ ಹಿಂಗೆ ಹೇಳಿದ್ರೆ ಮಂದಿ ಯಾರನ್ನೂ ಕಾಯೋದ ಬ್ಯಾಡ ನೋಡು. ದೌಡ್ದು ನಾವು ಹತ್ತಿ ನಾವು ಇಳಿದ್ಬಿಡ್ಬೋದು. ನಿಧಾನ ಇಳಿಬೇಕು. ಇದು ಏನು ಐತಿ ಗಟ್ಟಿನ ಐತಿ. ಇದು ಏನಿ ನಿಧಾನ ಇಳಿತಿ ಅಂತಡಿ. ಮತ್ತೆ ಆಕಿನ ಕೂಗಿದೆ ಅಂದ್ರೆ ಆಕಿ ಇದು ದ್ವಾರೆ ಬಿಟ್ಟು ಬಂದು ನಿಂದಿರ್ತಾಳೆ. ಮತ್ತೆ ಇಲ್ಲಿ ನಾನು ಹಿಡಿದು ಹೋಗ್ತಾನೆ. ನೋಡ್ತಾನೆ ಏನು ಮಾಡಕತ್ತಾಳ ಏನು ಅತ್ತಿಗೆ ಮೆತ್ಲಾಗೋತು ಅಂತ. ಅತ್ತಿಗೆಮ್ಮ ಒಳಗೆ ಏನಾರ ಮಾಡಕತ್ತೈತೆ ಏನು ಜ್ಯೋತಿ ಅಂತೆಲ್ಲ ಐತೆ. ಸಾವಕ ಸಾವಕ ಲತಾ ಯಾಕ ಏನಿಲ್ಲ ಒಂದಿಟ್ಟು ಇದು ಬೇಕತ್ತ ಏಣಿ ಒಂಚೂರು ಏಣಿ ಕೊಡ್ತೀವಿ. ಆಗೈತೇನು ಹೊರೆ ನಿಮ್ಮದು ಏಣಿಯಿಂದ ಮಾಡೋದು? ಅಯ್ಯೋ ಇನ್ನೂ ಒಳಗೆ ಏನೇನು ಮಾಡಿಲ್ಲ ನೋಡು. ಒಳಗೆ ಇನ್ನೂ ಧೂಳ ಕೊಡುವುದು ಅದು ಎಲ್ಲ ಹಂಗೆ ಉಳ್ದೈತಿ. ಹೊರಗಿಂದ ಮತ್ತು ಮ್ಯಾಲೆಲ್ಲ ಎಲೆ ಸುರಿದತ್ತಲ್ಲ ಅದನ್ನ ಒಂದಿಟ್ಟು ಸ್ವಚ್ಛ ಮಾಡೋಣ ಅಂತಂದು ಬನ್ನಿ. ಇನ್ನು ಒಳಗೆ ಒಂದಿಟ್ಟು ಐತಿ ಮಾಡ್ಕೊಡ್ತಾನೆ ತಗೋ. ಇನ್ನೊಂದು 2 ತಾಸು ಬಿಟ್ಟು ಬಾ. ಹೌದೇನೋ ನಾನು ಅದ ಮತ್ತು ಒಂಚೂರು ಒಳಗೆ ಅದನ್ನ ಧೂಳ ಅನ್ಕೊಂಡು ಒಂದಿಟ್ಟು ಒರೆಸ್ಕೊಳ್ಳೋಣ ಕಲ್ಲು ಅಂತಂದು ಅಂದ್ಕೊಂಡೆ. ಮತ್ತು ಹುಡ್ರು ಮನೆಗೆ ಇರ್ತಾವಲ್ಲ ಇವತ್ತು ಭಾನುವಾರ ಅಂತಂದು. ಹಾಗಾಗಿ ಮತ್ತು ನೀನು ಹೇಳಿ ಹೊರಗೆ ಇಟ್ಕೊಂಡಿದ್ದೆಲ್ಲ ಆಗೈತೆ ಏನಂತಂದು ಕೇಳೋಣ ಅಂತಂದು ಬಂದೆ. ಸರಿ ತಗೋಕ ಆಮೇಲೆ ಬರ್ತಾನೆ ತಗೋ. ಮತ್ತು ಯಾರಿಗೂ ಕೊಡ್ಬೇಡವ ನೀನು. ಮತ್ತು ಅವ್ರು ಕೇಳಿದ್ರು ಅಂತಂದು ನನಗೆ ಕೊಡ್ಬೇಕು ನೋಡು. ಮತ್ತು ಆಮೇಲೆ ಬಂದು ಇಸ್ಕೊಂಡು ಹೋಗ್ತಾನೆ. ಮತ್ತು ಆಕಿ ಗಿರ್ಜಿ ಅವರು ಬಂದು ಆಮೇಲೆ ಪ್ರಮೇಳ ಬಂದ್ಲು ಅಂತಂದು ಕೇಳಿಲ್ಲ ಅಂತಂದು ಕೊಟ್ಟು ಕಳ್ಸಕ್ಕೆ ಹೋಗಬೇಡ. ಹೇಳು ಲತಾ ಕೇಳೋಣ ಅಂತಂದು. ಇಲ್ಲಿ ಹೇಳ ಲತಾ ಕೊಡ್ತಾನೆ ತಗೋ. ನಾ ಇಲ್ಲಕ್ರ ನಾ ಒಳಗೆ ಇನ್ನೂ ನಂದು ನೋಡಿ ಅಡಿಗಿಲ್ಲ ಗಡಿಗಿಲ್ಲ ಏನೇನಿಲ್ಲ. ಇದು ನಮ್ಮ ಮನೆದು ಹೋಗೈತಿ ಮುಂಜಾನೆ ಎದ್ದೋಗೈತಿ ಇನ್ನೂ ಬಂದಲ್ಲ. ಇವತ್ತು ಲಾಸ್ಟ್ ಅಲ್ಲ ಮತ್ತು ಏನಾರು ಮಾಡ್ಕೊಂಡು ತಿನ್ನಂಗಿದ್ರೆ ತಿಂದು ನಾಳೆ ಅಡುಗೆ ಮನೆ ಮಾಡಿದ್ರೆ ಆತಂತಂದು ಉಳಿದೆಲ್ಲ ಮಾಡ್ಕೊಳಕತ್ತೇವೆ ನಾವು. ಬಾಂಡೆ ಸಾಮಾನು ಏನು ತಿಕ್ಕಿ ಯಾವ್ದಾರ ಒಂದು ಕೊನೆಗೆ ಇಟ್ವಿ ಅಂದ್ರೆ ಮುಗಿದೋತು. ಬಾಂಡೆ ಸಾಮಾನು ಏನು ತುಸಾದ ಅಂತ ಮಾಡಿದ್ದೀನಿ ನಮ್ಮ ಮನ್ಯಾಗ. ಓಸನ್ನು ತೊಳೆದಿಡ್ಬೇಕಲ್ಲ. ಮತ್ತು ಇನ್ನೇನು ಶ್ರಾವಣ ಹಂಗೆ ಸಾಲು ಹಬ್ಬಗಳು. ಶ್ರಾವಣ ಆಗತ್ಲೆ ಗಣಪನ ಹಬ್ಬ ಆಗತ್ಲೆ ದಸರಾ ಆಗತ್ಲೆ ದೀಪಾವಳಿ ಆತು ಹಬ್ಬಗಳು. ಹಾಗಾಗಿ ಸ್ವಚ್ಛಗೆ ಓಸಿ ಈಗ ತೊಳೆದ್ಬಿಟ್ವಿ ಅಂದ್ರೆ ನಡೀತೈತೆ. ಒಂದು 4 ತಿಂಗಳು ಹಬ್ಬಗಳೆಲ್ಲ ಮುಗಿಯತ್ತ ಆಗಲೆಲ್ಲ ಏನು ಮಾಡೋದು ಬೇಡ ಅನ್ನಿಸ್ತೈತಿ. ಒಂದೇ ಸರಿ ಸ್ವಚ್ಛ ತೊಳೆದ್ಬಿಟ್ಟೆ ಅಂದ್ರೆ ಆಮೇಲೆ ಬೇಕಂದ್ರೆ ದೀಪಾವಳಿಗೆ ಮೇಲೆ ಮಾಡ್ಕೊಳಕ್ಕೆ ಬರ್ತೈತಿ. ದಸರಾಕ ನಡಿತೈತಿ. ಹಿಡ್ಕೊಳ್ಳೇನ ಬ್ಯಾಡ ಹೇಳೋದು ಗ್ರಿಪ್ ಐತಿ ಕೆಳಗ ಹಂಗೆ ಇದಾಗಂಗೆ ಸುಲಭಕ್ಕೆ ಬಿಡಂಗಿಲ್ಲ ಯಾರು. ಒಬ್ಬೊಬ್ಬರು ಹತ್ತಿ ಒಬ್ಬೊಬ್ಬರು ಇಳಿಬೋತಾಳೆ. ನಿಧಾನ ಸೇರಿ ಇಳಿತು ಬರ್ತಾನೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾವು ಚೆನ್ನಾಗಿದ್ದೀವಿ ನೋಡಿ. ಕತೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಾಕ್ತೀರಿ. ಇನ್ನೂ ಸಪೋರ್ಟ್ ಬೇಕು ಸ್ನೇಹಿತರೆ. ಲೈಕ್ ಕೊಡೋದನ್ನು ಮಾತ್ರ ಮರೆಯಾತ್ತೀರಿ. ಕತೆಗಳನ್ನ ನೋಡ್ತೀರಿ, ಲೈಕ್ ಕೊಡೋಂಗಿಲ್ಲ, ಕಮೆಂಟ್ ಮಾಡೋಂಗಿಲ್ಲ. ಸ್ನೇಹಿತರೆ ನಿಮಗೆ ಈ ಕತೆಗಳು ಯಾವ ಥರ ಅನ್ಸತ್ತೈತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಕತೆಗಳಿಗೆ ಆದಷ್ಟು ಲೈಕ್ ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳಿಗೂ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ ಸ್ನೇಹಿತರೆ. ಬನ್ನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಸರಿ ತಗೊಳವ ನಾನು ಮತ್ತೆ ಆಮೇಲೆ ಬಂದು ಇಸ್ಕೊಂಡು ಹೋಗ್ಕೊಂತವ ಇಂದಾಗ. ಇಲ್ಲ ತಂಗ ಮಾಡುವಂತವ. ಒಳಗೆ ಒಂದಿಟ್ಟು ಹೋಗಿ ಧೂಳ ಕೊಡುತ್ತಾನೆ. ಆತು ಓಸನ ಬಾಂಡೆನ ಎಲ್ಲ ತಿಕ್ಕಿದ್ದಾತು. ಓಸನ ತೊಗೊಂಡೋಗಿ ಒಣೆನಾರ ಹಾಕ್ಬೇಕತ್ತಾಗ ಮುಂದೆ ಬಾಗ್ಲದಾಗ ಹಾಕ್ಲೆ ಹೆಂಗೆ ಅನ್ನಂಗೈತಿ. ನನಗಂತ್ರ ಒಣಗಿದ್ವು ಅಂದ್ರೆ ಒಳಗೆ ಮ್ಯಾಗ ಅಡುಗೆ ಮನೆಗೆ ಎತ್ತಿಡಕ್ಕೆ ಬರ್ತೈತಿ. ಏನು ಮಾಡೋದು ಏನು ಅನ್ನಂಗೈತಿ. ಆ ತೊಳೆವಾದ್ರೆ ಅರ್ಧ ಕೆಲಸ ಅದಂಗೆ ನೋಡೋಣ. ಒಳಗೆ ಹತ್ತಿಯರು ಅಡುಗೆ ಕ್ವಾಣಿದು ಧೂಳ ಕೊಡ್ಬೇಕತ್ತಾರ ಏನು ನೋಡಿಲ್ಲ. ನಾನು ಓಸು ತೊಗೊಂಬಂದಿಂದ ಇತ್ಲದಾಗ ಹಾಕೊಂಡಿದ್ದೆ ಸೈ ಒಳಕ್ಕೆ ಹೋಗಿಲ್ಲ ಅದು. ಜ್ಯೋತಿ ಕೊಡವ ಇಲ್ಲಿ ಓಸನ ತಿಕ್ ಕೊಡು. ನಾವು ಓಸು ತೊಳಿತೇನಂತ ಒಬ್ಬೇಕೆ ಮಾಡಿದ್ರೆ ಒಜ್ಜಾಗಂಗಿಲ್ಲ ಏನು ನಿನಗೆ ಒಬ್ಬೇಕಿಗೆ ತಾಂಬ ಇಲ್ಲಿ ಓಸನ ತಿಕ್ ಕೊಡು. ಇತ್ಲಾಗ ನಾನು ತೊಳೆದು ಇತ್ಲಾಗ ಇಡ್ತಾನಂತ ವಾರಿಗೆ ಸಿಡಿಲಿಲ್ಲ ನಂಗೆ. ಆಮೇಲೆ ಬೇಕಂದ್ರೆ ಒರೆಸಿ ಓಸನು ಕಾಯಿಪಲ್ಲೆ ಅಂತ ನೋಡು ಏನೇನು ಐತೆಲ್ಲ ಕಾಳು ಕಡಿ ಎಲ್ಲ ಹಾಕಿ ಇಡಕ್ಕೆ ಬರ್ತೈತಿ.
ಯಮ್ಮ ಓಸನ ಅಲ್ಲೇ ತಿಕ್ಕಿ ತೊಳೆದು ದಾತ್ ನಾನು ಅತ್ಲಾಗ ಆಗ್ಲೇ ತೊಗೊಂಬಂದೆ ನಾನು, ನೀನು ಮಕ್ಕೊಂಡಿದ್ದೆ ನೋಡು. ನಸಗ್ನಾಗ ತೊಗೊಂಬಂದಿದ್ದೆ ಓಸನ ನಾನು ತಿಕ್ಕಿ ತೊಳೆದು ದಾತ್ಯಮ್ಮ. ಚಾ ಕುಡ್ದು ಬಂದೇನು ಬೇ? ಅಯ್ಯಯ್ಯ ಹೌದೇನ ಇಲ್ವಾ? ಯಾಕೆ ಎಚ್ಚರನೇ ಆಗಲಿಲ್ಲ ಜೊತೆ ನನಗೆ, ಹಂಗಾಗಿ ಮಕ್ಕೊಂಡೇನಿ ಎಚ್ಚರನೇ ಇಲ್ಲ ನೋಡು. ಈಗ ಅದು ಎದ್ದು ಒಂದು ಕಪ್ ಚಾ ಬಿಸಿ ಮಾಡ್ಕೊಂಡು ನಾನು ಕುಡ್ದೆವ. ನಿಮ್ಮ ಅತ್ತಿನಿದ್ದಿಲ್ಲ ಅಕ್ಕಿ ಹೊರಗೆ ದುಳ ಅನ್ನಕತ್ತದ್ಲು, ಹಂಗಾಗಿ ನಾನು ಮತ್ತು ಚಾ ಕುಡಿದು ಇತ್ಲದಾಗ ಅದೇನ ಅಂತಂದು ಬಂದೆ ನಾನು. ನೋಡಿ ನೀನೆಲ್ಲ ಓಸು ತೊಳೆದ ಬಿಟ್ಟಿದ್ದಿ, ಎಬ್ಬಿಸ್ಬೇಕಿಲ್ಲ ಜೊತೆ ನನಗೆ, ನಾನು ಬರ್ತಿದ್ದೆ. ಇಬ್ರು ಕೂಡಿ ತೊಳೆದಿದ್ರೆ ನಿಮ್ಮ ಅತ್ತಿ ಇಲ್ಲಿ ಒಳಗೆಲ್ಲ ದುಳ ಅಂತದ್ಲು. ಆಮೇಲೆ ಒಂದು ತಟ್ಟಗ ಒರೆಸಿ ಓಸು ಇಡಕ್ಕೆ ಬರ್ತತ್ತು. ಇಲ್ಲ ಬಿಡಿ ಅಮ್ಮ, ಏನಾಯ್ತು ನಾ ಮಾಡ್ಕೊಂಡೇನಿ. ಏನು ನಿಮ್ಮ ಮನೆಗೂ ಮಾಡಿ ಮೊನ್ನೆನೇ ಹೇಳೇನಿ, ಏನು ಮಾಡೋದು ಬೇಡಮ್ಮ ನೀನು ಆರಾಮಿರು ಇಲ್ಲಿ ಅಂತಂದು. ನಾವು ಮಾಡ್ಕೊತ ತಗೋ ಅತಿ ಸಸಿ ಕೂಡಿ ಮಾಡ್ಕೊಂಡ್ವಿ ಅಂದ್ರೆ ಏನು ರಗಡ್ ಕೆಲಸ ನಮಗೆ. ಇನ್ನೇನು ಅಡುಗೆ ಮನೆ ಹಸನ ಆತಂದ್ರೆ ಹಾಸಿಗೆ ಒಂದು ಎದ್ದಕ್ಕೆಂಬರ್ಬೇಕು ನೋಡಾಟ. ತೊಗೊಂಬ ಇಲ್ಲಿ ಒಯ್ದು ಇಟ್ಟರೆ ಇಡ್ಲೇನ ಬೇಡಮ್ಮ. ಯಾಕೆ ಇಲ್ಲಿ ಏನು ಬರಂಗಿಲ್ಲ, ಇತ್ಲದಾಗ ಇಲ್ಲಿ ಇದನ್ನು ಹಾಕ್ಬಿಟ್ಟಾವಲ್ಲ, ಮುಳ್ಳು ಹಾಕ್ಬಿಟ್ಟಾವೆ ಹಿಂದೆ, ಏನೇನು ಬರಂಗಿಲ್ಲ. ಇಲ್ಲೇ ಒಣಕ್ಕೇಳಿ ಒಂದು ತಟ್ಟಗೆ ಬೇಕಂದ್ರೆ ಆಮೇಲೆ ಒಯ್ದು ಒಳಗಿಡ್ತಾನಂತೆ. ನಿಮ್ಮತ್ತೆ ಅಲ್ಲಿ ಹೊರಗೆ ಅನ್ನಕತ್ತದ್ಲವ, ಮತ್ತು ನಿಮ್ಮತ್ತೆ ಏನು ಮಾಡಕತ್ತಾಳ ನೋಡ್ತಾನೆ. ಹೋಗ್ಯಾರ ಹೋಗನತ್ತಾಗ ನೀನಂತ್ರಿ ಇಲ್ಲಿ ಏನೇನು ವಾರ ಇಲ್ಲ ಅಂದು ನಿಮ್ಮತ್ತಿನ ಕೇಳ್ತಾನಲ್ಲಿ. ಏಣಿ ಪಾಣಿ ಹಾಕ್ಯಂದು ಹತ್ತಿದ್ಲು ಮ್ಯಾಕ ಹಿಡ್ಕೊಂತಾನೆ ಹೋಗಿ ಏನೇನು. ಸ್ನೇಹಿತರೆ ಕಥೆಗಳು ಹೆಂಗೆ ಬರಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿರಿ ಸ್ನೇಹಿತರೆ. ಲೈಕ್ ಕೊಟ್ಟು ಎಲ್ಲ ಕಥೆಗಳು ಸಪೋರ್ಟ್ ಮಾಡಿರಿ. ಮತ್ತು ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಇರ್ತೈತಲ್ರಿ ಸ್ನೇಹಿತರೆ, ಏನು ಮನೆ ಸ್ವಚ್ಛತೆ ಮುಗಿಯಂಗ ಇಲ್ಲ ನೋಡ್ರಿ. ಅದ್ರಾಗ ಇವತ್ತು ಬೇರೆ ಭಾನುವಾರ, ಮತ್ತು ಮನೆಯಾಗ ಏನಾರು ತೊಗೊಂಡು ಬರ್ತಾರೆ, ಮಾಡ್ಲಿಕ್ಕೆ ನಡೆಯಂಗಿಲ್ಲ. ಹಂಗಾಗಿ ಅಡುಗೆ ಮನೆದು ಇನ್ನೂ ತಡ್ಕೊಂಡಿಲ್ಲ ನಾನು. ಅಡುಗೆ ಮನೆದು ಏನು ದುಳಗಿಳ ಕೊಡ್ಕೊಳ್ಳೋದ, ಆದ್ರೆ ಬಾಂಡೆ ಸಾಮಾನು ಇನ್ನೂ ತಿಕ್ಕೊಳ್ಳಂಗಿಲ್ಲ. ತಿಕ್ಕೊಂಡ್ರೂ ಒಂದು ಕೊನೆಗೆ ಹಾಕಿಟ್ಬಿಡ್ತಾನೆ. ಏನು ಬೇಕಾ ಅವನಷ್ಟ ತೊಗೊಂಡು ಮಾಡಿ ಅವನಿಷ್ಟ ತೊಳೆದಿಟ್ಬಿಟ್ಟೆ ಅಂದ್ರೆ ಮುಗಿದೋಕತಿ. ಇನ್ನೇನು ಒಳಗೆ ಹೋಗಿ ಓಸು ಹಾಸಿಗೆ ಎದ್ದಕ್ಕೆ ಬಂದುಬಿಟ್ವಿ ಅಂದ್ರೆ ಅಮಾಸಿ ದಿವಸಕ್ಕೆ ಎಲ್ಲ ಸ್ವಚ್ಛತೆ ಆಗೋಕತಿ. ಆಮೇಲೆ ಇವತ್ತು ಭಾನುವಾರ ಸುಹಾಸಿನಿ ಅಂತ ಅದಾರ, ಅವ್ರ ಮಗಳದ್ದು ದೀಕ್ಷಾ ಅಂತ ಬರ್ತಡೇ ಐತಂತೆ. ಅವರು ನನಗೆ ಮೆಸೇಜ್ ಮಾಡಿದ್ರು, ನನ್ನ ಮಗಳದ್ದು ಬರ್ತಡೇಗೆ ವಿಶ್ ಮಾಡಿರಿ ಜ್ಯೋತಿ ಅಂತಂದು. ವಿಶ್ ಹ್ಯಾಪಿ ಬರ್ತಡೇ ದೀಕ್ಷಾ, ದೇವ್ರು ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ದೇವ್ರ ಹತ್ರ ಕೇಳ್ಕೊಳಕತ್ತೀನಿ. ನಿಮ್ಮ ಮನೆಗೆ ಯಾವ ಥರ ಸ್ವಚ್ಛತೆ ಮಾಡ್ಕೊತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಇವಾಗ. ಹುಷಪ್ಪ ಅಲ್ಲೆಲ್ಲ ದುಳ ಕೊಡುದು ಬರತ್ಲಿಗೆ ಸಾಕಾಗೋದು ನೋಡಿ. ಅಡುಗೆ ಮನೆಗೆ ಒಂದು ದುಳ ಕೊಡುವಿದೆ ಅಂದ್ರೆ ಆತು. ಬಾಂಡೆ ಸುಮ್ಮನೆ ಎಲ್ಲ ತೊಳೆದಿಟ್ಟಾಳ ಅಂತ ಜ್ಯೋತಿ. ಅವನ್ನ ಏನು ನಾಕಿ ಒಂದು ಸಾಕು ಬರ್ತೈತಿ, ಇದೇ ನೀನು ಬರಲೇ ಇಲ್ಲ. ಹೋಗಿದ್ದು ಏನಾರ ಮಧ್ಯಾಹ್ನಕ್ಕೆ ಮಾಡ್ಕೋಬೇಕು. ಏನು ಮಾಡೋದು ಏನೋ ನಂಗೆ ಮಧ್ಯಾಹ್ನಕ್ಕೆ ಉಣ್ಣಾಕ ಏನಾರು ತೊಗೊಂಬರ್ತೈತೆ ನಾ 2 ಹೊತ್ತಿಗೆ ಮಾಡಿ ಉಂಡು ತೊಳೆದಿಡಕ್ಕೆ ಬರ್ತೈತೆ ರಾತ್ರಿ ಅಂತ ಅನ್ಕೊಂಡ್ರೆ ಇನ್ನೂ ಬರಲಿಲ್ಲ. ಇದು ಹೋಗಿದ್ದು ಒಂದಿಟ್ಟು ಅಡುಗೆ ಹಾಕೇಳೋಣ ಸಾಕಾಗೋತ್ತಾಗ ಹತ್ತಿ ಇಳಿದು ಮ್ಯಾಲೆ ಹತ್ತಿ ಇಳಿಯತ್ಲಿಗೆ ಕಾಲು ಒಂದು ಮಂಡಿ ನೋವು ಯಾಕತ್ಬಿಟ್ಟವು. ಅದ್ರಾಗ ಹತ್ತಿ ಇಳಿಯತ್ಲಿಗೆ ಇನ್ನೊಂಚೂರು ನೋವು. ತಟ್ಟಗೆ ಒಂದು ಚರಿಗೆ ನೀರು ಕುಡಿದು ಒಂದಿಟ್ಟು ಅಡುಗೆಲಿ ಹಾಕ್ಯಂಡೆ ಅಂದ್ರೆ ಸಮಾಧಾನ ಹಾಕತ್ತದ. ಜ್ಯೋತಿ ಒಂದು ಚರಿಗೆ ನೀರು ತಗೊಂಬರವ. ಅದೇಮ್ಮ ಮಾಡ್ತಾನೆ ಅಂತತಿ. ಅಲ್ಲಿ ಎಲ್ಲ ಮಾಡಿ ಸಾಕಾಗಿ ಬಂದಿರ್ತೈತಿ ಅಂತಂದು ನಾವೇನು ಮಾಡಿಬಿಡ್ಸಿಲ್ಲ. ಅಲ್ಲೇ ಜ್ಯೋತಿ ಅಂತೇಳಿ ಇತ್ತು. ಅದಕ್ಕೆಮ್ಮ ಬಾ ಇಲ್ಲಿ ಅಡ್ಕೆಲ್ಲ ಹಾಕೊಳ್ಳೋಣಂತ. ಏನು ಅರೇನೇನು ಸಾಕಾಗೋಕತ್ ನೋಡತ್ತಾಗ ಯಾಕಾರ ಬರ್ತಾವೆ ಹಬ್ಬ ಹುಣಿಗಳು ಅನ್ನಂಗತ್. ನನಗಂತ ಗಂಡ್ಮಕ್ಳು ಏನೇನು ಅನ್ನಂಗಿಲ್ಲ ನೋಡು. ಆ ಬದುಕಿಗೆ ಮನ್ಯಾಗ ಅದಾರಲ್ಲ ಅನ್ನಂಗಿರ್ತಾರೆ. ಬದುಕು ಹತ್ತತ್ಲಿಗೆ ಮಗ ಹೊಲಕ್ಕೆ ಹೋಗಂಗ ಇಲ್ಲ, ಒಂದು ದಿವ್ಸ ಬಿಟ್ಟಿರ್ತಾರೆ. ಏನಾರ ಮನ್ಯಾಗ ಸ್ವಚ್ಛತೆ ಮಾಡೋಕತ್ವಿ ಅಂದ್ರೆ ಸಾಕು ನೋಡು, ಮನ್ಯಾಗ ನಿಂದ್ರಂಗಿಲ್ಲ ಬಿಡು. ಹಂಗಾಗಿ ಮತ್ತೇನಾರ ಹತ್ತಿತ್ತಂದ್ರೆ ಅವರಿಗೆ ಬದುಕು ದುಳ ಕೊಡು ಅದನ್ನ ಮಾಡಿ ಇದನ್ನ ಮಾಡಂತ ಅಂತವಿ ಅಂತಂದು ನಿಂದ್ರಂಗಿಲ್ಲ ನೋಡು ಮನ್ಯಾಗ. ಹಂಗೆ ಓಡ್ತಾರೆ ಹೊಲಕ್ಕೆ. ಹಂಗೆ ಕಂಡಾರಿಲ್ಲ ನಾವು ಹೊಲ ಅನ್ನಂಗೆ. ಅದು ಬಾಕಿ ದಿವ್ಸ ನೋಡ್ಬೇಕು ಮನ್ಯಾಗ ಇರ್ತಾರೆ. ಇವ ಎಲ್ಲರ ಮನೆ ಗಂಡಸ್ರು ಹಂಗೆ ಆಟ ತಗೋ ಹೊರಗೆ ಒಂದಿಟ್ಟು ದುಡ್ಕೊಂಬಂದಿರ್ತಾರಲ್ಲ, ಅದು ದೊಡ್ಡದಾಗ್ಬಿಡ್ತೈತೆ ಅವರಿಗೆ. ಮನ್ಯಾಗ ಏನಾರ ಮಾಡು ಅಂದ್ರೆ ಆಗಂಗಿಲ್ಲ. ಮತ್ತು ಮನ್ಯಾಗ ಏನಾರ ಬಾರಿ ಹೇಳಿಗಿಳ್ಯಾರ ಅಂತಂದು ಏನಾರ ಒಂದು ಮುಂಚೆಗೆ ತೊಗೊಂಬಂದ್ಬಿಡ್ತಾರೆ. ಹೌದಾ ಅದಕ್ಕೆ ಹೌದು ನೋಡಿ. ನಿಮ್ಮ ತಮ್ಮನ ಆಟ ತಗೋ. ಏನು ಒಂದು ವಾರೆ ಮಾಡಂಗಿಲ್ಲ ಏನಿಲ್ವಾ, ಸಾಕಾಗೋಕತ್ತೆ ನನಗಂತ್ರ. ಏನು ಸಸಿ ಐತಿ ಕಾಣಂಗಿಲ್ಲ. ಒಬ್ಬಕ್ಕೆ ಮಾಡ್ಕೊಳ್ಳೋದಾಗಿದ್ರೆ ಪಜಿ ತಿಡ್ದ ನಂದು. ಹಂಗನವ ಏನು ಮತ್ತು ವಯಸ್ಸು ಬರಂಗಿಲ್ಲ ಬರ್ತಾ ನಿನಗೆ. ಈಗ ನಿನಗೀಗ ಬದುಕು ನನ್ನ ವಯಸ್ಸಿಗೆ ಬರತ್ತಿಗೆ ಆಗಂಗಿಲ್ಲ. ಹಂಗೆ ಏನು ಒಂದು ವಯಸ್ಸದು ಎಲ್ಲ ಮಾಡೋಕ್ಕೂ ಮಟ್ಟಕ್ಕೆ ಒಂದು ವಯಸ್ಸಿನಾಗ ಮಾಡ್ಬೋದವ, ಆಗಂಗಿಲ್ಲ. ಆಮೇಲೆ ಅತ್ತಿಯಾರ ತಗೊಳ್ರಿ ನೀರು ಕಾರ್ವಾ. ಏನು ಜಳ ಇಲ್ಲ ಆದ್ರೂ ಬದುಕು ಹತ್ತಿ ಇಳಿದು ಬದುಕು ಮಾಡೋತ್ತಿಗೆ ನೀರು ಕುಡಿಲಿಕ್ಕೆ ಸಮಾಧಾನ ಇಲ್ಲ ನೋಡಿ. ತಾಂಬ ಇಲ್ಲ ಒಂಚೂರು ಅದಕ್ಕೆ ಮನೆ ಕುಡಿತೀಯ ನೀರು? ಇಲ್ಲ ಈಗ ಅಡುಗೆ ಮನೆಯಿಂದನೇ ಬಂದಿಲ್ಲ ನಾನು, ಕುಡಿದು ನಾನು ತಗೋ. ನೀ ಕುಡಿ, ಅಡುಗೆಯಲ್ಲಿ ಹಾಕ್ಕೊಳ್ಳೋಣಂತಿಬ್ರು. ಅತ್ತೀರ ಒಂದು ಕಪ್ ಚಹಾ ಮಾಡ್ಲೇನ್ರಿ ನಿಮ್ಗೆ ಮತ್ತು ಅಜ್ಜಿಗೆ?
ಬ್ಯಾಡ್ವಾ ಇವ ಈಗೇನು ಚಾ ಮಾಡ್ತಿದ್ದಿ ಉಣ್ಣ ಹೊತ್ನಾಗ ಅಂತಟ ಏನಾರ ಮಾಡ್ಬೇಕತ್ ನೋಡು ಅನ್ನ ಮಾಡಿ ಯಾವ್ದಾರ ಒಂದು ಒಗ್ಗರಣೆನಾಗ ಅನ್ನ ಏನಾರ ಒಂಥರ ಮಾಡ್ಕೊಂಡು ಉಣ್ಣಾಕ ಬರ್ತೈತೆ ನಿಮ್ಮ ಮಾವನ ನೋಡಿದೆವ ನಾನು ಮತ್ತೆ ಬಂದಿದ್ರೆ ಏಟತ್ತಿಗೆ ಅಡುಗೆ ಮಾಡಕ್ಕೆ ಬರ್ತೈತಗ ಯಾಕೆ ಬರಲೇ ಇಲ್ಲ ನಿಮ್ಮ ಮಾವ ಇನ್ನು ಸಂಜಿಕೆಗೆ ತೊಗೊಂಬರ್ತಾರೆ ಏನೋ ಗೊತ್ತಿಲ್ಲ ಮತ್ತು ಇವತ್ತು ಲಾಸ್ಟ್ ಎಲ್ಲ ಮತ್ತು ಮಾಡಂಗಿಲ್ಲ ಮುಗಿತೇನೆ ಮೇಲೆ ಮತ್ತು ಅಡುಗೆ ಮನೆ ಏನು ಮಾಡ್ಕೊಂಡಿಲ್ಲ ಹೊಸ ಬಾಂಡೆ ಎಲ್ಲ ತೊಳೆದೀವಿ ಅವ್ನು ಯಾವ್ದಾರ ಒಂದು ಕೊನೆಗೆ ಇಟ್ಬಿಡವ ಅವ್ನು ಸುಮ್ಮನೆ ಮತ್ತು ಅಡುಗೆ ಮನೆಯಾಗ ಇಟ್ಟು ಅಂದ್ರೆ ಮತ್ತು ಸಮಾಧಾನ ಅನ್ಸೋದಿಲ್ಲ ತೊಳೆದು ಯಾವ್ದಾರ ಒಂದು ಕೊನೆಗೆ ಹಾಕಿಬಿಡವನ್ನ ನಿಮ್ಮ ಮಾವ ತಂದ್ರೆ ಬೇಕಾದ್ರೆ ಮಾಡ್ಕೊಂಡು ನಾಲ್ಕಿಗೆಲ್ಲ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ನೋಡೋಣ ಒಂದು ದಿವಸ ಹೊಳೆಗೆ ಹೋಗಿ ಓಸನ್ನು ಹಾಸಿಗೆ ಬಟ್ಟೆ ಎಲ್ಲ ತೊಗೊಂಡೋಗಿ ಒಗದಾಕೆಂಬರಾಕ್ಬಿಡ್ತೈತಿ ಅದೆಲ್ಲ ಅತ್ತಿಯಮ್ಮ ಹಂಗೆ ಮಾಡೋಣ ತಗೋರಿ ನಾನು ಹೆಂಗಾದ್ರೆ ಇರ್ತಾನಲ್ಲ ಬೇಕಾರೆ ಇಬ್ಬರು ಅತಿ ಸೊಸಿ ಒಗದು ಕೊಡ್ರಿ ನಾನು ಬೇಕಾರೆ ಹಿಂಡಿ ಒಣೆ ಹಾಕ್ತಾನೆ ಓಟ್ರು ಪುಡಿ ಮಾಡಿದ್ವಿ ಅಂದ್ರೆ ಬದುಕು ಲಘು ಹಾಕವು ಅತ್ತಿಯಮ್ಮ ಹಾಕೊಂತೇನ ಇಲ್ಲ ಹೇಳು ಈಗ ಅದಾಗ ಇದ್ರಾಗೆ ಇತ್ಲದಾಗ ಜೊತೆಗೆ ಹೋಗಿದ್ನಿ ನಾನು ಆಕೆಲ್ಲ ಓಸು ತೊಳೆದ ಬಿಟ್ಟಾಳ ಲಘುನ ಎಲ್ಲ ತೊಳೆದು ಬಿಟ್ಟದ್ಲು ನಾನು ಮತ್ತು ತೊಳೆನಂತ ಹೋಗಿದ್ದೆ ಮತ್ತು ಬ್ಯಾಡ್ರಿ ಅಜ್ಜಿ ನೀವು ಹೋಗ್ರಿ ಅಂತ ಅಂದ್ಲು ಮತ್ತು ಬಂದು ಒಂದಿಟ್ಟು ಅಡ್ಕಿಲಿ ಹಾಕ್ಕೊಂಡು ಬಾಯಿಗಿಂದ ಓಟು ಹೋಗುಳಿ ನೀರು ಕುಡ್ದು ಇತ್ಲಾಗ ಬಂದು ನೋಡು ನಾವಲ್ವ ನೀನು ಹಾಕೊಂಡು ಅಡುಗೆ ಮನೆ ಒಂದಿಟ್ಟು ಸ್ವಚ್ಛ ಮಾಡ್ಕೊಂಡಿದ್ರಿ ಅಂದ್ರೆ ಮುಗಿದು ಹೋಗುತ್ತತ್ತಾಗ ಮತ್ತು ಉಳಿದದ್ದು ನಾಳೆ ಮಾಡ್ಕೊಳಕ್ಕೆ ಬರ್ತಿತ್ತು ಅದನ್ನೊಂದಿಟ್ಟು ದುಳ ಕೊಡ್ಕೊಂಡಿರಿ ಅಂದ್ರೆ ಚಲೋ ಆಕಿತ್ವ ಅತ್ತಿಯಮ್ಮ ಈಗ ಅದನ್ನ ಮಾಡೋದು ಅಡುಗೆ ಕೊನೆ ಒಂದಿಟ್ಟು ಗಿಡ ಕೊಡ್ಕೊಂಡು ಅಂದ್ರೆ ಚಲೋ ಆಕೈತಿ ಪಾಪಕ್ಕಿ ಇಲ್ಲತ್ತ ನಮ್ಮ ಜ್ಯೋತಿ ಗೆಳತಕಿ ಇಲ್ಲೇ ಎದುರುಗಡೆ ಮನೆ ಐತಿ ಆಕೆ ಪಾಪ ಏಣಿ ಕೇಳಕ್ಕೆ ಬಂದದ್ದು ಒಂಚೂರು ಏಣಿ ಕೂಡ ಸಾವಿತ್ರಕ್ಕ ಅಂತಂದು ನಾನು ಮತ್ತು ಒಂದಿಟ್ಟು ನಮ್ದು ಅಡುಗೆ ಕೊನೆ ಒಂದಿಟ್ಟು ಇದು ಮಾಡ್ಕೊಂಡು ಕೊಡ್ತಾನೆ ತಡಿವ ಅಂದೆ ಅದೊಂದಿಟ್ಟು ಮಾಡಿ ಪಾಪ ಏನೇನಾರ ಕೊಡ್ತಾನೆ ಪಾಪ ಮಾಡ್ತಾವೆ ಕೇಳ್ಯಾರ ಅಂದಮೇಲೆ ಏನು ಸವಂಗಿಲ್ಲಲ್ಲ ಕೊಡ್ತಾನೆ ಅಯ್ಯೋ ಅದಕ್ಕೇನು ತಗೊಳ್ಳಿವ ಕೊಡು ಹೋಗು ಅಡುಗೆ ಕೊನೆ ಒಂದು ಲಗು ಮಾಡ್ಕೊ ಹೋಗ್ರಿ ಮಾಡೋದೆಲ್ಲ ಮುಗಿದೋಕತ್ತಾಗ ಸುಮ್ಮನೆ ಕುಂತ್ರಿ ನಿಂತ್ರಿ ಅಂದರೆ ಟೈಮ್ ಪಾಸ್ ಹೋಗು ಎದ್ದು ಆಮೇಲೆ ಕಡೆಯಿಂದಾಗ ದಿನಾನ ಐತಲ್ಲ ಕುಂದ್ರದು ಇನ್ನೇನು ನಾನು ಏನಾರ ಬರಲೇನು ಏಣಿ ಪಾಣಿ ಹಿಡ್ಕೊಳಕ ಬ್ಯಾಡ ಹೇಳತ್ತಿಯಮ್ಮ ಜ್ಯೋತಿ ಅದಾಳಲ್ಲ ಹಾಕಿ ನಾನು ಕೂಡಿ ಅದೇನು ಧೂಳು ಆಟ ಹಾಕಿಲ್ಲ ನಾವು ಹೋಗ್ಲೆಲ್ಲ ಅನ್ಕೊಂತಿರ್ತಾವಲ್ಲ ತಟಗ ಮ್ಯಾಲೆ ಆಟ ಒಂಚೂರು ಧೂಳು ಅಂದು ಬಿಡ್ತಾನೆ ಮುಗಿದೋಕತ್ತಾಗ ಅತ್ತಿಯರ ಈಗ ಧೂಳನ ಏಣಿ ತೊಗೊಂಬರ್ಲೇನ್ರಿ ಹೋಗವ ಒಂಚೂರು ಎಣ್ಣೆ ಹೊರಗೆ ಇಟ್ಕೊಂಡಿದ್ದೆ ನಾನು ಒಂದಿಟ್ಟು ಎಣ್ಣೆ ತೊಗೊಂಡು ಹೋಗಿದ್ದೆ ಇಟ್ಟು ಧೂಳ ಅಂದ್ವಿ ಅಂದ್ರೆ ಆಕತಿ ಕೋಲಲ್ಲೇ ಇಟ್ಟ ನೋಡಿ ತೊಗೊಂಬಂಗ ಹ್ಞೂ ರೀ ಅತ್ತಿಯರ ಇದು ಎಣ್ಣೆ ಅಲ್ಲೇ ಇಟ್ಟ ನೋಡ್ರಿ ಹಂಗೆ ಮ್ಯಾಗ ಒಂಚೂರು ಹತ್ತಿದ ಮೇಲೆ ಕೋಲ್ ಕೊಡ್ತಾನೆ ಇಲ್ಲ ನಾನಾರು ಹತ್ಲೇನ ಬೇಡ ನೀನು ಕೋಲ್ ಕೊಡೋಣ ಒಂಚೂರು ಹತ್ತಾನೆ ಕೋಲ್ ಕೊಡು ಅಂತೇಳಿ ನಿಧಾನಕ್ಕೆ ಹತ್ತಾನೆ ಲಗು ಕೋಲ್ ಕೊಡು ಈಗ ತಗೊಳ್ರಿ ಅತ್ತಿಯರ ಸರ್ಕ ಇಟ್ಲಾಗ ಧೂಳು ಕಣ್ಣ ಹಾಕಿದ ಇದಕ್ಕೆ ಸ್ನೇಹಿತರೆ ಇವತ್ತಿನ ಕತೆ ಯಾವ ಥರ ಬಂತು ನಿಮಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ನಿಮ್ಮ ಭೇಟಿ ಲೈಕ್ ಕೊಡೋದನ್ನು ಮಾತ್ರ ಮರೆಯಲ್ಲ ನನಗೆ ಗೊತ್ತು ನಮ್ಮ ಸ್ನೇಹಿತರು ನಮಗೆ ಯಾವಾಗೂ ಲೈಕ್ ಕೊಡ್ಲಂಗೆ ಹೋಗಲ್ಲ ಅಂತಂದು ಲೈಕ್ ಕೊಟ್ಟು ಹೋಗ್ರಿ ಸ್ನೇಹಿತರೆ ಕಮೆಂಟ್ ಮಾಡಿರಿ ಕತೆಗಳು ಯಾವ ಥರ ಬರಾಕತ್ತವ ಅನ್ನೋದನ್ನು ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತಾನೆ ರೀ ಭಾಳ ಕೆಲಸ ಸ್ನೇಹಿತರೆ ನಮ್ಮದು ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾವೆ ಮಕ್ಕಳು ಹಿಡ್ಕೊಂಡು ಮನೆಗಿನ ಕೆಲಸ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಮಾಡಲಿಕ್ಕೆ ಭಾಳ ಟೈಮ್ ಬೇಕಾಗುತ್ತೆ ಅದರಲ್ಲೂ ನಾನು ಬಿಡೋಂಗಿಲ್ಲ ಸ್ನೇಹಿತರೆ ದಿನ ಒಂದು ವೀಡಿಯೋ ಹಾಕಲೇಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಭಾಳ ಬೇಡ ದಿನ ಒಂದೇ ಒಂದು ವೀಡಿಯೋ ಸಾಕು ನನಗೆ ಹಾಕಲಿಕ್ಕೆ ಅದರಲ್ಲಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಕತೆಗಳನ್ನ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡಾಕತ್ತಾನೆ ರೀ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸ್ನೇಹಿತರೆ ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗ್ತೀನಿ